ಎಲ್ಲ. ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ವೆಲ್ಕಮ್ ಬ್ಯಾಕ್. ಹ್ಯಾಶ್ಟ್ಯಾಗ್ ಪ್ರಿಯಾರ್ಜುನ್ ಆಫೀಸಿಯಲ್ ಲಾಗ್. ನಾನು ಸುನೀತಾ ಪೊತ್ತರ ಅಂಗಡಿ ಮೇಲೆ ಮುಂದೆ ಕುತ್ಕೊಂಡಿದ್ದೀವಿ. ಸುನೀತಾ ಮೇಲೆ ಆರ್ಯನ್ ಮಲಗಿದ್ದಾನೆ. ಸೊ ಪೊತ್ತರ ಅಂಗಡಿ ಮುಂದೆ ಯಾಕೆ ಕುತ್ಕೊಂಡಿದ್ದೀವಿ ಅಂದರೆ ಮಮ್ಮಿ ತಾಳಿ ಕಟ್ಟಿಸ್ಕೊತಾ ಇದ್ದಾರೆ. ಸೊ ಅದಕ್ಕೆ ನಾವು ವೆಯ್ಟ್ ಮಾಡ್ತಾ ಕುತ್ಕೊಂಡಿದ್ದೀವಿ. ತಾಳಿ ಕಟ್ಟಿಸ್ಕೊಂಡಾದ್ಮೇಲೆ ಶಾಪಿಂಗ್ ಮಾಡಬೇಕಂತ ಇತ್ತು. ಸಾರಿ ಎಲ್ಲ ತೊಗೋಬೇಕಿತ್ತು ಮಮ್ಮಿಗೆ. ಬಟ್ ಇನ್ನೂ ಟೈಮ್ ಇದೆ. ಆಮೇಲೆ ಸಾರಿ ಅಂಗಡಿಗಳಂತೂ ಮನೆ ಹತ್ರನೇ ಇದೆ ಅಂತ ಸ್ವಲ್ಪ ಔಟಿಂಗ್ ಹೋಗೋಣ ಅಂತ ಇಲ್ಲಿ ಕೆರೆ ಹತ್ರ ಬಂದೆ. ಮಮ್ಮಿನ ಕರ್ಕೊಂಡು ಆರ್ಯನ್ಗೂ ಆಡಿಸ್ಕೊಂಡು ಅವ್ರಿಗೂ ತೋರಿಸ್ಕೊಂಡು ಬರೋಣ ಅಂತ. ಮಮ್ಮಿ ನೋಡಿದ್ದಾರೆ, ಬಟ್ ಆದ್ರೂ ನಾವು ಇಲ್ಲಿ ಕರ್ಕೊಂಡು ಬಂದೆ ಕೆರೆ ಹತ್ರ. ಆರ್ಯನ್ ಮತ್ತು ಸುನೀತಾ ಟಿಕೆಟ್ ತೊಗೊಳಕ್ಕೆ ಓಡಾಡ್ತಾ ಇದ್ದಾರೆ. ಸೊ ಏನೇನು ಆಡಬೇಕು ಅಂತ ಅವ್ರಿಗೆ ಇದೇ ಆಗ್ತಾಯಿಲ್ಲ, ಸಂಭಳಿಸ್ತಾ ಇಲ್ಲ. ಸೊ ಮಮ್ಮಿ ಬೇಜಾರಾಗಿ ಇಲ್ಲಿ ಕೂತ್ಕೊಂಡ್ರು. ಕೆರೆ ಹತ್ರ ಹೀಗೆಲ್ಲ ಇದೆ. ಬೆಳಗಾಮಲ್ಲಿ ಇರೋರಿಗೆ ಗೊತ್ತಿರುತ್ತೆ ಕೆರೆ. ಇದು ಇನ್ನೂ ವರ್ಕ್ ಮಾಡ್ತಾ ಇದ್ದಾರೆ, ತುಂಬಾ ಡೆವಲಪ್ ಮಾಡ್ತಾ ಇದ್ದಾರೆ ಕೆರೆ ಹತ್ರ. ಬಟ್ ನಾವು ಆವಾಗಲೇ ಹೋಗಿದ್ದೆ. ಸ್ವಲ್ಪ ಈ ಕಡೆಗೆ ಇದು ಮಾಡ್ತಾಯಿದ್ದಾರೆ, ತುಂಬಾ ಡೆವಲಪ್ ಆಗ್ತಾಯಿದೆ. ಇಲ್ಲಿ ನೋಡಿ ಸುನೀತಾ ಮತ್ತು ಅವನು ಇದು ಆಡ್ತಾಯಿದ್ದಾರೆ. ಇದಕ್ಕೆ ಏನಂತಾರೆ ಅಂತ ನಂಗೆ ಗೊತ್ತಿಲ್ಲ, ಗೊತ್ತಿರೋರು ಕಮೆಂಟಲ್ಲಿ ಹೇಳಿ. ಇದರಲ್ಲಿ ಸುನೀತಾ ಚಿಕ್ಕ ಮಕ್ಕಳದ್ದು ಮಾತ್ರ ಇದು. ಇವಳು ಸುನೀತಾನು ಆಡೋಕ್ಕೆ ಹೋಗ್ತಾಯಿದ್ದಾಳೆ. ಸೊ ಅವರು ಆಡಿಸೋರು ಇರಲಿಲ್ಲ, ಬಟ್ ಒಂದೇ ಟಿಕೆಟಲ್ಲಿ ಇಬ್ಬರೂ ಆಟ ಆಡೋಕ್ಕೆ ಹೋಗ್ತಾಯಿದ್ದಾರೆ. ಇವರು ಆಟ ಆಡಿ ಬಯಸ್ಕೊಂಡ್ರು. ಒಂದೇ ಟಿಕೆಟಲ್ಲಿ 2 ತಾಸು ಆಡಿದರು. ಸೊ ಆಮೇಲೆ ಮಕ್ಕಳು ಬಂದ ಮೇಲೂ 4 ಗಂಟೆ ಆಗಿತ್ತು. ಸೊ ಯಾರೂ ಇರಲಿಲ್ಲ. ಸೊ ಇವರು ಆಡ್ತಾಯಿದ್ರು. ಆಮೇಲೆ 5 ಗಂಟೆ 4:15ಗೆಲ್ಲ ಮಕ್ಕಳು ಬಂದರು. ಅವ್ರ ಜೊತೆಗೂ ಆಡಿ ತುಂಬ ಬಯಸ್ಕೊಂಡು ಇಳಿದ್ರು ಇವರು. ಹೀಗೆ ತುಂಬ ಆಡ್ತಾಯಿದ್ದಾರೆ. ನಾನು ಕೂಡ ಅಜ್ಜನ ಜೊತೆಗೆ ಸ್ವಲ್ಪ ಜಗಳ ಮಾಡಿದೆ. ಮಾಡಾದಮೇಲೆ ಆದರೂ ಎಲ್ಲಿ ಕೇಳ್ತಾರೆ, ಅವಳು ದೊಡ್ಡವಳಿದ್ದಾಳೆ, ಹತ್ತಬೇಡ ಅಂದ್ರೂ ಅವಳು ಹತ್ತಿ ಆಡ್ತಾಯಿದ್ದಾಳೆ ಅವನ ಜೊತೆಗೆ. ಈ ಥರ ಆಡ್ತಾಯಿದ್ದಾರೆ ಇಬ್ಬರೂ. ಸೊ ಒಂಥರ ಜಗಳ, ಒಂಥರ ಇದು ಫನಿ ಆಗಿತ್ತು. ಇದು ನೋಡಿ ಕೆರೆ ಎಷ್ಟು ಪ್ರಶಾಂತವಾಗಿದೆ ಅಲ್ಲ, ಎಷ್ಟು ಚೆನ್ನಾಗಿ. ಬೋಟ್ಗಳು 4 ಗಂಟೆಗೆಲ್ಲ ಹೋಗ್ತವೆ, ಬಟ್ ಸ್ವಲ್ಪ 1-2 ಅಷ್ಟೇ ಹೋಗಿತ್ತು. ಸೊ ಹೀಗೆ ಮಮ್ಮಿ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾರೆ, ಕೊಂಡಿದ್ದಾರೆ. ಇನ್ನೂ ಆಟ ಆಡ್ತಾಯಿದ್ದಾರೆ ಇವರು. ಇದನ್ನೇ ತುಂಬ ಟೈಮ್ ವೇಸ್ಟ್ ಮಾಡ್ತಾಯಿದ್ದಾರೆ ನೋಡಿ. ನಾನು ಇಲ್ಲಿ ನಿಂತ್ಕೊಂಡು ಅಜ್ಜನ ಜೊತೆಗೆ ಬೈತಾ ಏನೇನೋ ಅಂತ ಇದ್ದೀನಿ ಅವನಿಗೆ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಕೆರೆ ಹೀಗಿದೆ ನೋಡಿ. ಮಕ್ಕಳು ಬಂದಾದ್ಮೇಲೂ ಆರ್ಯನ್ ಬರ್ತಾ ಇಲ್ಲ. ನಾವು ಬೋಟಿಂಗ್ ಹೋಗಬೇಕಂದ್ರೆ ಈಗ ಬೋಟಿಂಗ್ ಹೋಗ್ತಾ ಇದ್ದೀವಿ. ಏನು ನೋಡಿ ಆರ್ಯನ್ ಕುಂದಾಡ್. ನಾವು ಬೋಟಿಂಗ್ ಹೋಗ್ಬೇಕಂತ ಟಿಕೆಟ್ ತೊಗೊಂಬಂದು ಕಾಯ್ತಾ ಇದ್ದೀವಿ. ಅವ್ರು ಬೇರೆಯವ್ರಿಗೆ ಕಳಿಸ್ತಾ ಇದ್ದಾರೆ ಮೊದಲು. ನಾನು ಬೋಟಿಂಗ್ ತುಳಿತೀನಿ ಅಂತ ಹಠ ಮಾಡ್ತಾ ಇದ್ದಾನೆ. ತುಂಬಾ ಹಠ ಮಾಡಿ ಸತಾಯಿಸ್ತಾ ಇತ್ತ. ನನಗೆ ತುಳಿಯೋಕ್ಕೆ ಕೊಡ್ತಾಯಿಲ್ಲ. ಒಳಬಳೆ ತುಳಿತಾ ಇದ್ದಾಳೆ. ಮೊದಲೇ ನಮಗೆ ಅದು ಬೋಟಿಂಗ್ ಹೋಗ್ತಾನೆ ಇಲ್ಲ ಸರಿಯಾಗಿ. ಒಂದು ಸೈಡ್ ಹೋಗ್ಬೇಕಂದ್ರೆ ಒಂದು ಸೈಡ್ ಹೋಗ್ತಾ ಇದೆ. ಅದರಲ್ಲಿ ತುಂಬ ಇವನು ಹಠ ಮಾಡ್ತಾ ಇದ್ದಾನೆ. ತುಂಬಾ ಹಠ ಮಾಡಿ ಸತಾಯಿಸಿ ಹೇಗೆ ಅಳ್ತಾ ಇದ್ದಾನೆ ನೋಡಿ. ನಾನು ತುಳಿತೀನಿ ಎದ್ದೇ ನಿಂತ್ಕೋತಾ ಇದ್ದಾನೆ. ಕುತ್ಕೋತಾನೇ ಇಲ್ಲ ಅವನು. ತುಂಬಾ ಸತಾಯಿಸ್ಬಿಟ್ಟ. ನಾನು ಯಾವಾಗಿದ್ರೂ ಆರ್ಯನ್ ಪಾಪ ಜೊತೆಗೆ ಹೋಗಿ ಆಡೋದು ಇದನ್ನು. ಬಟ್ ಈ ಸಾರಿ ಮಮ್ಮಿ ನಾನು ಎಲ್ಲ ಹೋಗಿದ್ದೆ. ಆರ್ಯನ್ ಪಾಪ ಇರಲಿಲ್ಲ ಅಂತ ತುಂಬ ಸತಾಯಿಸ್ಬಿಟ್ಟ. ಅದನ್ನು ತುಳಿಯೋದಕ್ಕೆ ಗಂಡಸರು ಯಾರಾದರೂ ಇರಬೇಕು, ಬಾಯ್ಸು. ಇಲ್ಲಾಂದರೆ ಹೆಣ್ಮಕ್ಳಿಗೆ ಮಾತ್ರ ತುಂಬಾ ತ್ರಾಸಾಗುತ್ತೆ. ಸುನೀತಾ ತುಂಬಾ ಸುಸ್ತಾಗಿ ಬಂದು ಮಲ್ಕೊಂಡ್ಬಿಟ್ಲು. ಅವಳು ತುಂಬಾ ತ್ರಾಸು ಮಾಡ್ಕೋತಾ ಇದ್ಲು. ನನಗೆ ಆರ್ಯನೇ ಹಿಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗೋಗಿತ್ತು. ವಿಡಿಯೋ ಮಾಡ್ತಾ ಅವ್ನು ನೀರಲ್ಲೇ ಬಿಡ್ತಾನೇನೋ ಅಂತ ಭಯ ಬರ್ತಾಯಿತ್ತು. ತುಂಬಾ ಹಠ ಮಾಡ್ತಾಯಿದ್ದ, ಆಳ್ತಾಯಿದ್ದಾನು. ಸೊ ಅವಳು ಸುನೀತಾ ಮಾಡ್ತಾಯಿದ್ದಾಳೆ ಇವಾಗ ವಿಡಿಯೋ. ಹೀಗಿದೆ ಕೆರೆಯಲ್ಲಿ ಎಂಜಾಯ್ ಮಾಡಬೇಕಂತ ಹೋಗಿದ್ದೆ. ಎಂಜಾಯ್ ಮಾಡ್ತಾನೂ ಇದ್ದೆ. ಬಟ್ ಆರ್ಯನ್ ತುಂಬಾ ಸತಾಯಿಸ್ತಾ ಇದ್ದ, ತುಂಬ ತ್ರಾಸು ಕೊಟ್ಟವನು. ಸೊ ಮಮ್ಮಿ ಹಿಂಗೆ ಕೂತ್ಕೊಂಡಿದ್ದಾರೆ, ಒಬ್ಬರೇ ಆ ಸೈಡ್ ಕೂತ್ಕೊಂಡಿದ್ದಾರೆ. ನಾವು 3 ಜನ ಈ ಸೈಡ್ ಕೂತ್ಕೊಂಡಿದ್ವಿ. ಅದು ಬೋಟಿಂಗ್ ಯಾವ ಕಡೆಗೆ ಹೊಡೆದ್ರೆ ಇನ್ನೊಂದು ಕಡೆಗೆ ಹೋಗ್ತಾಯಿತ್ತು. ತುಂಬಾ ಸತಾಯಿಸ್ತಾ ಇತ್ತು ಅದು ಕೂಡ. ನಾನು ಆರ್ಯನ್ ಪಪ್ಪನ ಜೊತೆನೇ ಹೋಗ್ತೀನಿ ಯಾವಾಗಿದ್ರೂ. ಅವರು ಚೆನ್ನಾಗಿ ಓಡ್ಸೋಕ್ಕೆ ಬರುತ್ತೆ. ನಮಗೆ ಗೊತ್ತೇ ಆಗ್ತಾಯಿಲ್ಲ, ಹೋಗ್ತಾನೆ ಇಲ್ಲ ಅದು. ಮುಂದೆ ಹೋಗ್ತಾ ಇದೆ, ಬೇರೆ ಕಡೆಗೆ ಹೋಗ್ತಾ ಇದೆ. ನಾವು ಒಂದು ಕಡೆ ಹೋಗ್ಬೇಕಂತ ಇದ್ದೀವಿ, ಬಟ್ ಅದೊಂದು ಕಡೆ ಹೋಗ್ತಾ ಇದೆ. ತುಂಬಾ ಫಜೀತಿ ಆಯಿತು ಅವತ್ತು.
ಸಾಯಂಕಾಲ ಆಯ್ತು. ಇವಾಗ ನಾವು ಜಾಸ್ತಿ ಬೋಟಲ್ಲಿ ಕುತ್ಕೊಳ್ಳೋದು ಮೋಟರ್ ಇರುತ್ತಲ್ಲ ಹತ್ರ ಮೇಲೆ. ಇಲ್ಲಿ ಆರ್ಯನ್ ನಾವು ಬೋಟಿಂಗ್ ಹಿಡಿದು ಬಂದ ತಕ್ಷಣವೇ ಹೋಗಿ ಕಾರಲ್ಲಿ ಕುತ್ಕೊಂಡು ನಮಗೆ ಹೇಳೇನೂ ಇಲ್ಲ ಹೋಗಿ ಆಟ ಆಡ್ತಾ ಇದ್ದಾನೆ. ಅವನು ಈ ಕಾರಿನ ಓನರ್ ಇದ್ದಾನಲ್ಲ, ಅವನು ಕೂಡ ಇವ್ನಿಗೆ ಆಡೋಕ್ಕೆ ಬಿಟ್ಬಿಟ್ಟಿದ್ದಾನೆ. ಯಾಕಂದರೆ ಅವನಿಗೂ ಬಿಸ್ನೆಸ್ ಆಗಬೇಕಲ್ಲ. ಮಕ್ಕಳು ಬಂದ ತಕ್ಷಣ ಹಿಂಗೆ ಕೂರಿಸ್ತಾ ಇದ್ದಾನೆ. ಅವನ ಹತ್ರ 2 ಕಾರ್ ಇತ್ತು, ಒಂದು ರೆಡ್ ಒಂದು ಎಲ್ಲೋ. ಏನು ಆರ್ಯನ್ ಎಲ್ಲೋ ಕಾರಲ್ಲಿ ಕುತ್ಕೊಂಡಿದ್ದಾನೆ. ಹಿಂಗೆ ನಾವು ಕಲಸೇ ಇಲ್ಲ. मेरे ऊपर है। देखो कैसे घुमाता है। oh my God। घुमाने आता है तुझे? हाँ, शाबाश, वेरी गुड। ऐसे ही घुमा के खेलो, एक्सीडेंट मत करो। हाँ, गाड़ी पे बहुत होशियार है वो। oh my, हाँ? अंकल क्या रे आर्यन, तू गाड़ी घुमाता है उधर। थोड़ा सा उधर चलो ना, लाइटिंग उधर है, उधर ऐसे ही राउंड राउंड घुमाते रहेगा क्या? उधर थोड़ा सा चलो ना, बस करो बस करो। हाँ बस बस बस। हे आर्यन, उधर आगे भी देखो, आगे देखो उधर पहले। घुमा देख के खेलो ना। हाँ उधर देखो, मुझे मत देखो तुम। हटो थोड़ा सा, हाँ सुनी बा, आगे देखो, तुम लोगों को मत देखो। मुझे मत देखो, तुम आगे देख के घुमाओ। ऐसे एक्सीडेंट हो जाएगा ना बेटा, ऐसे थोड़ा सा घुमा। हाँ देखो, यहाँ देखो, इधर लेके आओ, इधर लेके आओ ना। हो गया अभी, बस अभी घर जाना। उधर देख के खेलो, पहले देख के घुमाओ। क्या यार तू, बस अब, हाँ बस बस अब, बस थोड़ा, हाँ चलाओ। हाँ हो गया, अभी उतर जाओ। हाँ अभी उतर जाओ, थोड़ा हो गया, उतर उतर अब। नहीं छूटने, ऊपर चढ़ो, ऊपर चढ़ो, अच्छे से ऊपर चढ़ो। दीदी को मारेंगे। हाँ देखो, अज्जी अज्जी हाय बोलो। हाँ जाएंगे जाएंगे, पापा को लेकर आएंगे, बाइक पे आएंगे। हाँ पापा लेकर जाएंगे। सुनी कहाँ है वो, सुनी देन संगत हो
ಕೆರೆ ಹತ್ರ ಹೋಗಿ ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಮಮ್ಮಿಗೆ ಸಾರಿ ಪರ್ಚೇಸ್ ಮಾಡೋಕ್ಕೆ ಬಂದಿದ್ದೀವಿ ಕಾರ್ತಿಕದಲ್ಲಿ. ಸಾರಿ ಪರ್ಚೇಸ್ ಮಾಡಿ ಮಮ್ಮಿಗೆ ಇಲ್ಲಿ ಲೈಕೆ ಆಗ್ತಾಯಿಲ್ಲ, ತುಂಬ ಅಂಗಡಿಗಳೆಲ್ಲ ಸುತ್ತಿ ಆಮೇಲೆ ಲಾಸ್ಟು ಪರ್ಚೇಸ್ ಮಾಡಿದೆ ಕೊನೆಗೆ. ಎಲ್ಲ ಕಾಸ್ಕೊತ पिक्चर तब देख तू हटा ना तेरे हाथ में ನೀವು ಒಂದು ಪಸಂದ್ ಮಾಡ್ಕೊಡ್ರಿ ಅವ್ರಿಗೆ, ಅವ್ರು ನಿಮ್ಗೆ ಪಸಂದ್ ಮಾಡ್ಕೊಡ್ರಿ ಅನ್ನತ್ತಾರ. ನಾವು ಪಸಂದ್ ಮಾಡಿ ಪಸಂದ್ ಬರೋದಿಲ್ಲ, ಯಾರು ಮನೆಗೆ ಹೋಗ್ಬೇಕು ಸಂಬಂಧ ಕರ್ಕೊಂಡ್ಬಂದೆ. ಒಂದು ಮೊದಲ ಪಸಂದ್ ಒಂದು ಮಳಿಗೆ ಹೋಗ್ಕೊಂಡು ಯಾರು ಪಸಂದ್ ಬರೋದಿಲ್ಲ ಅಂದ್ರೆ ನೀವು ಪಸಂದ್ ಮಾಡಿ ಕೊಡ್ತಾರೆ. ಅವ್ರಿಗೇನು ಕೇಳ್ತೈತಿ ಪಾಪ. ಇದು ನೋಡಿ ಚಿತ್ರ ಈಜಾದ್ರೆ ಬ್ಯಾಡ ಅಂದ್ರೆ क्या रे ಅವ್ರ್ಯಾಕೆ ಬೈತಾರ